ಬಿಬಿಎಂಪಿಯ ಮುಖ್ಯ ಎಂಜಿನಿಯರ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಿಢೀರ್ ಅಂತ ದಾಳಿ ಮಾಡಿದ್ದಾರೆ. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ಬೀಡು ಬಿಟ್ಟ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಕೊಳವೆ ಬಾವಿ ಕೊರೆಸುವ ಸಂಬಂಧ 960 ಕೋಟಿ ಅಕ್ರಮ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಹಗರಣದ ಸಂಬಂಧ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳ ತಂಡ ಇದೀಗ ಏನು ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಸುಮಾರು 3 ದಿನಗಳು ಕೂಡ ಅವರು ಅಲ್ಲೇ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಇಂದು ಬೆಳಿಗ್ಗೆ 11 ಗಂಟೆ ವೇಳೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 7 ಜನ ಇರುವಂಥ ಇಡಿ ತಂಡ ಇವತ್ತು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಯಲ್ಲಿ ತನಿಖೆಗೆ ಮುಂದಾಗಿದ್ದಾರೆ. 2016ರಲ್ಲಿ ಬಿಬಿಎಂಪಿ ಕೊರೆಸಿದ್ದಂಥ ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣದ ಆರೋಪ ಕೇಳಿ ಬಂದಿದೆ. ಈ ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿಯನ್ನ ನಡೆಸಿದ್ದು ಇದೀಗ ತನ್ನ ಬೇಟೆಯನ್ನ ಶುರು ಮಾಡಿದೆ. ಈ ಹಗರಣಕ್ಕೆ ಸಂಬಂಧಿಸಿ ಹಲವು ದಾಖಲೆಗಳನ್ನು ಕೂಡ ಪರಿಶೀಲಿಸಲಿದೆ. ಸೊ ಚೀಫ್ ಇಂಜಿನಿಯರ್ ಕಚೇರಿಗೆ ದಾಳಿಯನ್ನ ಮಾಡಿದ್ದು, ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಇದೀಗ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ನನ್ನು ಕೂಡ ಪ್ರತ್ಯೇಕ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿಯ ಅನೆಕ್ಸ್ 3ರ 6ನೇ ಮಹಡಿಯಲ್ಲಿರುವಂಥ ವಾರ್ ರೂಮ್ನಲ್ಲಿ ಸದ್ಯ ಪ್ರಹ್ಲಾದ್ ಅವರನ್ನು ಇಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಪ್ರತ್ಯೇಕ ಸ್ಥಳಕ್ಕೂ ಕೂಡ ಚೀಫ್ ಇಂಜಿನಿಯರ್ ಅವರನ್ನು ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟು ಇನ್ನು 3 ದಿನಗಳ ಕಾಲ ಹೆಚ್ಚಿನ ತಪಾಸಣೆ ಕೂಡ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದೀಗ ಏನು 3 ದಿನಗಳು ಕೂಡ ನಾವು ಇಲ್ಲೇ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡುವಂತೆ ಕೂಡ ಕೇಳಿದ್ದಾರೆ ಅಧಿಕಾರಿಗಳು, ರೂಮ್ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಬಿಎಂಪಿಯ ಚೀಫ್ ಕಮಿಷನರ್ಗೂ ಕೂಡ 3 ದಿನಗಳ ಕಾಲ ಉಳಿದುಕೊಳ್ಳಲು ರೂಮ್ ನೀಡುವಂತೆ ಇಡಿ ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಈ ಮೂಲಕ ಇನ್ನೂ 3 ದಿನ ಬಿಬಿಎಂಪಿಯಲ್ಲೇ ಇಡಿ ತಂಡ ಮೊಕ್ಕಾಂ ಹೂಡಲಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಗರಣಕ್ಕೆ ಸಂಬಂಧಿಸಿ ಪೂರ್ತಿ ಮಾಹಿತಿ ಮತ್ತು ದಾಖಲೆಗಳು ಸಿಗುವವರೆಗೂ ಕೂಡ ಪರಿಶೀಲನೆ ನಡೆಸಲಿದ್ದಾರೆ ಅಧಿಕಾರಿಗಳು. ಇದರ ವಿಸ್ತಾರವಾದ ತನಿಖೆಗೆ ಬಿಬಿಎಂಪಿಯಲ್ಲೇ ಉಳಿದುಕೊಳ್ಳಲು ತಂಡ ಇದೀಗ ನಿರ್ಧರಿಸಿದೆ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಹರ್ಷಿತಾ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರ್ಷಿತಾ, ದಿಢೀರ್ ಅಂತ ಇಡಿ ಅಧಿಕಾರಿಗಳು ಇದೀಗ ಬೇಟೆಯನ್ನ ಶುರು ಮಾಡಿದ್ದು ಬಿಬಿಎಂಪಿಯ ಬಹುದೊಡ್ಡ ಅಕ್ರಮವನ್ನ ಬಯಲಿಗೆ ಎಳಿತಾರ ಅಂತ. ಹರ್ಷಿತಾ, ಧ್ವನಿ ಕೇಳಿಸ್ತಾ ಇದೆಯಾ? ಹರ್ಷಿತಾ, ಈಗ ಏನ್ ದಿಢೀರ್ ಅಂತೇಳಿ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಮುಖ್ಯ ಕಚೇರಿಗೆ ದಾಳಿಯನ್ನ ಮಾಡೋದಕ್ಕೆ ಕಾರಣ ಏನು ಅಂತ? ವಿಜಯ್ ಭಾಸ್ಕರ್, ಇವತ್ತು ಬೆಳಗ್ಗೆ 11 ಗಂಟೆಗೆ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿರುವಂತ ಪ್ರಹ್ಲಾದ್ ಅವರು ಹಾಗೆ ಬಿಬಿಎಂಪಿಯ ಚೀಫ್ ಕಮಿಷನರ್ ಒಂದು ದಾಳಿಯನ್ನ ನಡೆಸಿ ಈಗ ಒಂದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣ ಏನು ಅಂತಂದ್ರೆ 2016ರಿಂದ ಇನ್ನು 2019ರ ಒಂದು ಅವಧಿಯಲ್ಲಿ ಏನು ಕೊಳವೆ ಬಾವಿಯನ್ನ ಕೊರೆಸುವುದಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಏನು ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ದೂರನ್ನು ಕೂಡ 2019ರಲ್ಲೇ ಕೊಡಲಾಗಿತ್ತು. ತದನಂತರ ಆ ಒಂದು ಮುಂದುವರೆದ ಭಾಗವಾಗಿ 2022ರಲ್ಲಿ ಇಡಿ ಅಧಿಕಾರಿಗಳು ಕೂಡ ಬಿಬಿಎಂಪಿಗೆ ಒಂದು ನೋಟಿಸ್ ಅನ್ನ ಕೂಡ ನೀಡುತ್ತೆ. ಆ ಒಂದು ನೋಟಿಸ್ ಅನ್ನು ನೀಡುವಂತ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಬಿಬಿಎಂಪಿಯ ಒಂದು ಚೀಫ್ ಇಂಜಿನಿಯರ್ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿ ಇದೀಗ ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಏನು 9,000ಕ್ಕೂ ಅಧಿಕ ಕೊಳವೆ ಬಾವಿಗಳನ್ನ ಕೊರೆಸಬೇಕು ಅಂತ ಒಂದು ಯೋಜನೆಯನ್ನ ಹಾಕಲಾಗಿತ್ತು. ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು
950ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಆ ಒಂದು ಲೆಕ್ಕವನ್ನು ಕೂಡ ಕೊಡಲಾಗುತ್ತೆ. ಆದ್ರೆ ಏನು 9,000ಕ್ಕೂ ಅಧಿಕ ಏನು ಕೊಳವೆ ಬಾವಿಗಳನ್ನ ಕೊರೆಸ್ಬೇಕು, ಆ ಒಂದು ಸಂಬಂಧಪಟ್ಟಂತೆ ಒಂದು ಏನು ದಾಖಲೆಯನ್ನ ಕೊಡ್ಬೇಕಾಗಿತ್ತು. ಆ ಒಂದು ದಾಖಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಆ ಒಂದು ಗೋಲ್ಮಾಲ್ ಮಾಡಲಾಗಿದೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಆ ಒಂದು ಅಕ್ರಮ ವ್ಯವಹಾರದ ಹಿನ್ನೆಲೆಯಲ್ಲಿ ಇದೀಗ ಇಡಿ ಅಧಿಕಾರಿಗಳು ಕೂಡ ಒಂದು ಪ್ರತಿಯೊಂದು ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡಿ ಈಗ ಬಿಬಿಎಂಪಿಯ ಒಂದು ಕಚೇರಿಯಲ್ಲಿ ಒಂದು ಒಡನೆ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪಾಲಿಕೆಯಲ್ಲಿ ವಿವಿಧ ಕಡೆ ಏನು ಕೊಳವೆ ಬಾವಿಗಳನ್ನ ಕೊರೆಸಬೇಕು ಅಂತ ಯೋಜನೆ ಹಾಕೊಂಡಿತ್ತು. ಆದ್ರೆ ಆ ಒಂದು ಸಂಬಂಧಪಟ್ಟಂತೆ ಈಗ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲೆ ಏನು ಅಂತ ನೋಡೋದಾದ್ರೆ ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡುತ್ತೆ. ಅದಕ್ಕೆ 25ರಿಂದ 28 ಲಕ್ಷದ ಒಂದು ಬಿಲ್ ಅನ್ನು ಕೂಡ ನೀಡುತ್ತೆ. ಅದ ನಂತರ ಏನು 100 ಅಡಿ ಕೊಳವೆ ಬಾವಿಯನ್ನ ಕೊರೆದಿರುತ್ತೆ. ಆದ್ರೆ 2,000 ಅಡಿ ಕೊರೆಯಲಾಗಿದೆ ಅಂತ ಹೇಳಿ ಒಂದು ಲೆಕ್ಕವನ್ನ ಕೂಡ ಕೊಡಲಾಗುತ್ತೆ. ಆದ್ರೆ ಈ ಒಂದು ಯೋಜನೆಗೆ ಏನು 956 ಕೋಟಿ ರೂಪಾಯಿ ಏನು ಬಿಲ್ ಅನ್ನ ಮಾಡಿದ್ರು. ಆ ಒಂದು ಬಿಲ್ ಅನ್ನ ಬಿಬಿಎಂಪಿಯ ಇಂಜಿನಿಯರ್ ಚೀಫ್ ಆಗಿರುವಂತ ಏನು ಪ್ರಹ್ಲಾದ್ ಅವರು ಇದ್ದಾರೆ, ಅವರು ಎಲ್ಲೋ ಒಂದು ಬಿಲ್ ನಲ್ಲಿ ಕ್ಲೈಮ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ಎಲ್ಲ ಒಂದು ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಆದ್ರೆ ಅದ್ರ ಜೊತೆಗೆ ಏನಂತಂದ್ರೆ ಆ ಒಂದು ಸಮಯದಲ್ಲಿ ಏನು ಫೀಲ್ಡ್ ನಲ್ಲಿ ಏನು ಎಇ ಆಗಿರ್ಬೋದು, AEE ಆಗಿರ್ಬೋದು, ಅವರೆಲ್ಲರನ್ನ ಅಧಿಕಾರಿಗಳನ್ನು ಕೂಡ ಈಗ ಕರೆಕ್ಟ್ ತಂದು ಅವ್ರನ್ನ ವಿಚಾರಣೆ ಕೂಡ ಮಾಡ್ಲಾಗ್ತಾ ಇದೆ. ಅದರ ಜೊತೆಗೆ ಇನ್ನು 3 ದಿನಗಳ ಕಾಲ ಕೂಡ ಈ ಒಂದು ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರನ್ನ ಕೂಡ ಸಪರೇಟ್ ಆಗಿ ಒಂದು ರೂಮ್ ನಲ್ಲಿ ವ್ಯವಸ್ಥೆ ಮಾಡಿ ಅವರನ್ನ ಕೂಡ ಎನ್ಕ್ವೈರಿಯನ್ನ ಮಾಡ್ಲಾಗ್ತಾ ಇದೆ. ಇನ್ನು 3 ದಿನಗಳ ಕಾಲ ಕೂಡ ಬಿಬಿಎಂಪಿಯ ಕಚೇರಿಯಲ್ಲೇ ಇಡೀ ಅಧಿಕಾರಿಗಳು ಕೂಡ ಬೀಡು ಬಿಟ್ಟು ಒಂದು ವಿಚಾರಣೆಯನ್ನು ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಮುಖಂಡರಾಗಿಂತ NR ರಮೇಶ್ ಅವರು 2019ರಲ್ಲಿ ಒಂದು ACBಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ತದನಂತರ ಏನು ACB ಮುಚ್ಚೋಗುತ್ತೆ. ತದನಂತರ ಅದು ಲೋಕಾಯುಕ್ತಕ್ಕೆ ಶಿಫ್ಟ್ ಆಗುತ್ತೆ. ಲೋಕಾಯುಕ್ತದ ನಂತರ ಏನು ಸಾವಿರಾರು ಕೋಟಿ ಹಗರಣ ಇದೆ ಅನ್ನುವಂತ ಕಾರಣಕ್ಕಾಗಿ ಅದು ಇಡಿಗೆ ವರ್ಗಾವಣೆ ಆಗುತ್ತೆ. ಆ ಒಂದು ಸಮಯದಲ್ಲಿ ಏನು ಆಗಿರುವಂತ ಈ ಒಂದು ಪ್ರಕರಣ ಇದೆ 2022ರಲ್ಲಿ ಅದಕ್ಕೆ ಏನು ಬಿಬಿಎಂಪಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡ್ಲತ್ತೆ. ಆ ಒಂದು ಮುಂದುವರೆದ ಭಾಗವಾಗಿ ಇವತ್ತು ಅಧಿಕಾರಿಗಳು ಈಗ ಒಂದು ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಏನು ಅಂಬಿಕಾಪತಿ ಮನೆಯಲ್ಲಿ ಏನು ಹಣ ಸಿಕ್ಕಿತ್ತು, ಅವ್ಯವಹಾರವಾಗಿ ಅಕ್ರಮ ಹಣ ಸಿಕ್ಕಿತ್ತು, ಆ ಒಂದು ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಕೂಡ ಎನ್ಕ್ವೈರಿಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಿಬಿಎಂಪಿ ಎಲ್ಲೋ ಒಂದ್ ಕಡೆ ಒಂದು 9,000ಕ್ಕೂ ಅಧಿಕ ಬೋರ್ವೆಲ್ಗಳನ್ನ ಕೊರೆಸುವಂತ ಸಂಬಂಧಪಟ್ಟ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಹಣ ಗುಳುಂ ಮಾಡಿದೆ ಅನ್ನೋಂತ ಆರೋಪ ಕೂಡ ಕೇಳಿತ್ತು. ಆ ಒಂದು ಆರೋಪದ ಬೆನ್ನಲ್ಲೇ ಇದೀಗ ಇಡಿ ಅಧಿಕಾರಿಗಳು ಒಂದು ಬಿಬಿಎಂಪಿಯ ಇಂಜಿನಿಯರ್ನ ಒಂದು ಭ್ರಷ್ಟಾಚಾರವನ್ನ ಇದೀಗ ಹೊರಡಾಕೋಕೆ ಈಗ ಒಂದು ಡ್ರಿಲ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಹಗರಣ ಇದೆ ಸಾಮಾನ್ಯವಾಗಿರುವಂತಹ ಸಾವಿರಾರು ಕೋಟಿ ಒಂದು ಇನ್ವಾಲ್ವ್ ಆಗಿರುವಂತದ್ದು. ಯಾಕಂದ್ರೆ ಈ ಒಂದು ಹಣ ಸಾರ್ವಜನಿಕರ ಹಣ. ಯಾಕಂತಂದ್ರೆ ಸಾಕಷ್ಟು ಯೋಜನೆಗಳನ್ನ ಕೂಡ ಹಾಕೊಂಡಿತ್ತು. ಏನು ಕೊಳವೆ ಬಾವಿಗಳ ಜೊತೆಗೆ ಏನು 6 ಪ್ಲಾಂಟ್ ಗಳನ್ನ ಕೂಡ ನಿರ್ಮಾಣ ಮಾಡ್ಬೇಕಾಯ್ತು. ಅದ್ರ ಜೊತೆಗೆ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಮಾಡ್ತೀವಿ ಅಂತ ಹೇಳಿ ಸಾವಿರಾರು ಕೋಟಿಯನ್ನ ಕೂಡ ಬಿಲ್ ಅಲ್ಲಿ ತೋರಿಸಲಾಗಿದೆ. ಆದ್ರೆ ಯಾವುದೇ ರೀತಿಯಾಗಿ ಒಂದು ಸರಿಯಾಗಿರುವಂತ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೂಡ ಕಂಪ್ಲೀಟ್ ಆಗಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಏನು ಕೊಳವೆ ಬಾವಿಯನ್ನ ಕೊರೆಸ್ಬೇಕಂತ ಇದ್ರು, ಅದ್ರಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಸುಳ್ಳು ದಾಖಲೆಗಳನ್ನ ನೀಡಿ ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಆಗಿರುವಂತ ಎಲ್ಲೋ ಒಂದ್ ಕಡೆ ಬಿಲ್ ಅನ್ನ ಕ್ಲೈಮ್ ಮಾಡಿದ್ದಾರೆ ಅಂತ ಕೂಡ ಸಾಕಷ್ಟು ಆರೋಪಗಳಿದೆ. ಯಾಕಂತಂದ್ರೆ ಸಾರ್ವಜನಿಕರ ಹಣ, ಯಾಕಂತಂದ್ರೆ ನಮ್ಮ ಹಣವನ್ನೇ ತಗೊಂಡು ನಮಗೆ ಸರಿಯಾಗಿರುವಂತ ಯೋಜನೆಗಳನ್ನ ಮಾಡಿಕೊಡದೆ ಎಲ್ಲೋ ಒಂದ್ ಕಡೆ ನಮ್ಮದೇ ಹಣವನ್ನ ಗುಳುಂ ಮಾಡ್ತಾ ಇರುವಂತ ಅಧಿಕಾರಿಗಳು ಕೂಡ ಈ ಒಂದು ಪ್ರಾಜೆಕ್ಟ್ ನ ನೆಪದಲ್ಲಿ ಹಣವನ್ನ ಗುಳುಂ ಮಾಡ್ತಾ ಇದ್ರ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ಇವತ್ತು ಇಡಿ ಅಧಿಕಾರಿಗಳು ಎಲ್ಲ ಒಂದು ಪರಿಶೀಲನೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯ ಬಿಬಿಎಂಪಿಯ ಮುಖ್ಯ ಕಚೇರಿಯ ಒಂದು ಇಂಜಿನಿಯರ್ ಚೀಫ್ ಕಚೇರಿ ಅಂತ ಅಲ್ಲೂ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇದ್ರೆ, ಅದ್ರ ಜೊತೆಗೆ ಕೆಂಗೇರಿಯ ಭಾಗದಲ್ಲೂ ಕೂಡ ಆ ಒಂದು ಕಚೇರಿಯಲ್ಲಿ ಬಿಬಿಎಂಪಿಯ ಕಚೇರಿಯಲ್ಲೂ ಕೂಡ ಅಲ್ಲಿ ಬೀಡು ಬಿಟ್ಟು ಅಲ್ಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದೆ. ಪ್ರತಿಯೊಂದು ಕಡತಗಳನ್ನ ಕೂಡ ಅಲ್ಲಿ ಪರಿಶೀಲನೆ ಮಾಡ್ಲಾಗ್ತದೆ. ಸದ್ಯ ಇನ್ನೂ 3 ದಿನಗಳ ಕಾಲ ಕೂಡ ಅಲ್ಲಿ ವಿಚಾರಣೆ ಮಾಡ್ಲಾಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇರುವಂತದ್ದು. ವಿಜಯ ಭಾಸ್ಕರ್, ಮುಖ್ಯ ಇಂಜಿನಿಯರ್ ಅವರ ಕಚೇರಿಗೆ ನೇರವಾಗಿ ನುಗ್ಗಿರುವಂತ ಇಡಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆ ಬೇಕು ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಸ್ ದಾಖಲಿಸಿ ಹೋರಾಟ ಮಾಡಿದಂತ ಬಿಜೆಪಿಯ ನಾಯಕ NR ರಮೇಶ್ ಅವರು ಕೂಡ ಈಗ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ನಮಸ್ಕಾರ. 2016-18 2 ವರ್ಷಗಳ ಅವಧಿಯಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಆಡಳಿತದ ಕೊನೆಯ 2 ವರ್ಷಗಳ ಅವಧಿಯಲ್ಲಿ
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೋರ್ ಬೆಂಗಳೂರು ಅಂತಂದ್ರೆ ಹಳೆಯ 3 ವಲಯಗಳನ್ನು ಹೊರತುಪಡಿಸಿ ಇನ್ನುಳಿದಂತ ಹೊಸ 5 ವಲಯಗಳ 9 ವಿಧಾನಸಭಾ ಕ್ಷೇತ್ರಗಳ 68 ವಾರ್ಡ್ಗಳಿಗೆ ಅಂದ್ರೆ ಮಹದೇವಪುರ ವಲಯ, ಯಲಹಂಕ, ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ ಮತ್ತು ದಾಸರಹಳ್ಳಿ ವಲಯಗಳ 68 ವಾರ್ಡ್ಗಳ ವ್ಯಾಪ್ತಿಯಲ್ಲಿ 9558 ಬೋರ್ವೆಲ್ಗಳನ್ನು ಅಂದ್ರೆ ಕೊಳವೆ ಬಾವಿಗಳನ್ನು ಕೊರೆಸಿದೀವಿ ಅಂತ ಹೇಳಿ 521 ಕೋಟಿ 16 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು, ಹಾಗೆ 976 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಂದರೆ RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 151 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಹಣವನ್ನು ಇವರು ಡ್ರಾ ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಸಿಕ್ಕಿದಾಗ ನಾವು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರ ತಂಡದ ಜೊತೆಗೆ ಈ 5 ವಲಯಗಳ 68 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸುಮಾರು 161 ಗಂಟೆಗಳ ಕಾಲ ವಿಡಿಯೋ ಚಿತ್ರೀಕರಣ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ನಮಗೆ 1,000ಕ್ಕೂ ಕಡಿಮೆ ಬೋರ್ವೆಲ್ಗಳು ಕೊರೆದಿರ್ತಕ್ಕಂಥ ದಾಖಲೆಗಳು ಕಂಡುಬಂತು. ಹಾಗೆ 976 RO ಪ್ಲಾಂಟ್ಗಳ ಪೈಕಿ ನಮಗೆ 150ಕ್ಕೂ ಕಡಿಮೆ RO ಪ್ಲಾಂಟ್ಗಳು ಇದ್ದಂಥದ್ದು ಕಂಡುಬಂತು. ಹಾಗಾಗಿ ಇದರಲ್ಲಿ ಸುಮಾರು 750-800 ಕೋಟಿ ರೂಪಾಯಿ ಹೆಚ್ಚು ಹಣ ಲೂಟಿ ಆಗಿರುವಂಥ ದಾಖಲೆಗಳು ಸಹಿತ ನಮಗೆ ಕಂಡುಬಂದಿದ್ದ ಕಾರಣ